ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘದ 2024-25ನೇ ಸಾಲಿನಲ್ಲಿ 3.55 ಕೋಟಿ ನಿವ್ವಳ ಲಾಭ. ಬ್ಯಾಂಕಿನ ಅಧ್ಯಕ್ಷ ಮಹಾವೀರ್ ನಿಲಿಜ್ಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಂಕ್ಷಿಪ್ತ ಮಾಹಿತಿ. ಮಹಾವೀರ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಿಜ್ಗಿ ಮಾತನಾಡಿ, ಗ್ರಾಮೀಣ ಭಾಗದ ಮಧ್ಯಮ ವರ್ಗ ರೈತರ ಜನಸ್ನೇಹಿ ಬ್ಯಾಂಕ್ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಬ್ಯಾಂಕ್ 315 ಕೋಟಿ ದುಡಿಯುವ ಬಂಡವಾಳ ಹೊಂದಿದ್ದು 1183 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟ ಮಾಡಿದ್ದು 280.48 ಕೋಟಿ ಠೇವು ಹೊಂದಿದ್ದು ಪ್ರಧಾನ ಕಚೇರಿ ಹಾಗೂ 16 ಶಾಖೆಗಳನ್ನು ಹೊಂದಿದೆ. ಮಾರ್ಚ್ ಅಂತ್ಯಕ್ಕೆ 3.55 ಕೋಟಿ ರೂಪಾಯಿ ನಿವ್ವಳ ಲಾಭ ಬಂದಿದ್ದು ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು, ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದ ಪರಿಶ್ರಮ ಸಹಕಾರದಿಂದ ಬ್ಯಾಂಕ್ ಅಭಿವೃದ್ಧಿ ಪಥದತ್ತ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಜಯ್ ನಿಲಿಜ್ಗಿ, ಕಿರಣ್ ಸೊಲ್ಲಾಪುರೆ ಹಾಗೂ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು, ಸಿಬ್ಬಂದಿ ವರ್ಗದವರು, ಅಶೋಕ್ ಪಾಟೀಲ್ ಸೇರಿದಂತೆ ಎಲ್ಲರೂ ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. 15,151 ಸದಸ್ಯರನ್ನು ಒಳಗೊಂಡಿದೆ. 1,000 ಷೇರುಗಳಿಂದ ಪ್ರಾರಂಭಗೊಂಡ ಒಂದು ಸಹಕಾರಿ ಇಂದು 42,78,000 ಷೇರು ಹೊಂದಿದೆ. ಸಹಕಾರಿಯು 10 ಕೋಟಿ 6 ಲಕ್ಷ ನಿಧಿಗಳನ್ನು ಹೊಂದಿದೆ. ಸಹಕಾರಿ ಠೇವುಗಳು 280 ಕೋಟಿ 48 ಲಕ್ಷ ಹೊಂದಿದೆ. ಸಹಕಾರಿಯ ಹೂಡಿಕೆಗಳು 38 ಕೋಟಿ 28 ಲಕ್ಷ. ಸಹಕಾರಿಯ ದುಡಿಯುವ ಬಂಡವಾಳ 315 ಕೋಟಿ. ಸಹಕಾರಿಯ ಒಟ್ಟು ವಾರ್ಷಿಕ ವಹಿವಾಟು 1180 ಕೋಟಿ. ಸಹಕಾರಿಯ ಒಟ್ಟು 31/3/2025ಕ್ಕೆ ಎಲ್ಲ ನಿಧಿಗಳನ್ನು ಹೊಂದಿ 3,55,05,055 ನಿವ್ವಳ ಲಾಭವನ್ನು ಈ ಸಹಕಾರಿ ಈ ವರ್ಷ ಹೊಂದಿದೆ. ಒಟ್ಟು ಸಹಕಾರಿ 7 ಸ್ವಂತ ಕಟ್ಟಡಗಳನ್ನು ಹೊಂದಿ ಬರುವ ಈಗ ಮೊನ್ನೆ ಯುಗಾದಿ ದಿವಸ ನಮ್ಮ ಶಿರಗುಪ್ಪಿ ಶಾಖೆಯ ಸುಮಾರು 4 ಗುಂಟೆ ಜಾಗದಲ್ಲಿ 3,000 ಸ್ಕ್ವೇರ್ ಫೀಟ್ ಕಟ್ಟಡದ ಒಂದು ಮ್ಯಾನೇಜರ್, ವ್ಯವಸ್ಥಾಪಕರ ವಸತಿ ಗೃಹ ಹಾಗೂ ಸುಸಜ್ಜಿತ ಒಂದು ಬ್ಯಾಂಕಿನ ಕಟ್ಟಡ ಕೆಲಸ ಪ್ರಾರಂಭವಾಗಿದೆ. ಸುಮಾರು 2.5 ಕೋಟಿಗಳ ಒಂದು ವೆಚ್ಚದಲ್ಲಿ ಈ ಒಂದು ಕಟ್ಟಡ ಕೆಲಸ ಪ್ರಾರಂಭವಾಗಿದೆ. ಒಟ್ಟು ಹಳೆಯ 7 ಸ್ವಂತ ಕಟ್ಟಡ, ಇದು ಶಿರಗುಪ್ಪಿಯ ಪ್ರಾರಂಭದಲ್ಲಿರುವ ಒಂದು 8 ಸ್ವಂತ ಕಟ್ಟಡಗಳ ಹಾಗೂ 2 ಕುಲ್ಲ ನಿವೇಶನ, ಒಂದು ಪಾರಿಶ್ವಾಡದ ಒಂದು ಕುಲ್ಲ ನಿವೇಶನ 7 ಗುಂಟೆ ಹಾಗೂ ಬೆಳಗಾವಿಯಲ್ಲಿ 7 ಗುಂಟೆ ಕುಲ್ಲ ನಿವೇಶನ ಹೊಂದಿದೆ. ಒಟ್ಟು ಕಳೆದ ವರ್ಷ ಸಹಕಾರಿಯು ಕಾರ್ಯಕ್ಷೇತ್ರ ಬೆಳಗಾವಿ, ಧಾರವಾಡ, ವಿಜಯಪುರ, ಬಾಗಲಕೋಟೆ ಇತ್ತು. ಕಳೆದ ಫೆಬ್ರವರಿಯಲ್ಲಿ ಮಾನ್ಯ ಬೆಂಗಳೂರಿನ ಜಂಟಿ ನಿರ್ದೇಶಕರು ಸಹಕಾರ ಇಲಾಖೆಯವರಿಂದ ಅನುಮೋದನೆ ಪಡೆದು ಈ ಕಾರ್ಯಕ್ಷೇತ್ರದ ವ್ಯಾಪ್ತಿಯನ್ನು ಬೆಳಗಾವಿ, ಧಾರವಾಡ, ವಿಜಯಪುರ, ಬಾಗಲಕೋಟೆ ಜೊತೆ ಹಾವೇರಿ, ಗದಗ, ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳಿಗೆ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಗೊಳಿಸಿದ್ದೇವೆ. ಬರುವ ದಿನಮಾನಗಳಲ್ಲಿ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅನುಮತಿ ಪಡೆದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡಲು ಆಡಳಿತ ಮಂಡಳಿ ನಿಶ್ಚಯಿಸಿದ್ದು, ಬರುವ ಸರ್ವಸಾಧಾರಣ ಸಭೆಯಲ್ಲಿ ಅನುಮೋದನೆ ಪಡೆದು ಒಂದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಹಾಗೂ ಹುಬ್ಬಳ್ಳಿ ಶಹರದಲ್ಲಿ 2 ಶಾಖೆಗಳನ್ನು ಹೊಸ ಶಾಖೆಗಳನ್ನು ಪ್ರಾರಂಭಿಸುವ ಉದ್ದೇಶ ಹೊಂದಿರುತ್ತದೆ ಅಂತ ನಿಲಜ್ಗಿ ಅವರು ಹುಕ್ಕೇರಿಯ ಸಣ್ಣ ಪುಟ್ಟ ಮಧ್ಯಮ ವ್ಯಾಪಾರಸ್ಥರಿಗಿರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರ ಸಲುವಾಗಿ ಆರ್ಥಿಕ ಸದೃಢತೆ ಒಂದು ಆರ್ಥಿಕ ವ್ಯವಸ್ಥೆಗಾಗಿ ಈ ಸಹಕಾರಿಯನ್ನು 2000 ಇಸ್ವಿಯಲ್ಲಿ ಪ್ರಾರಂಭಿಸಿದರು. ಸುಮಾರು 25 ವರ್ಷಗಳ ಕಾಲ ಸುದೀರ್ಘ ಅವಧಿಗೆ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷ ವಿಷಯವನ್ನು ನೋಡುತ್ತಾ ಇವತ್ತು 25 ವರ್ಷಗಳ ಒಂದು ಅವಧಿಯಲ್ಲಿ ಈ ಸಹಕಾರಿಯು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಸಹಕಾರಿಯ ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮವಾದ ಸೇವೆ ನೀಡುವ ಸಹಕಾರಿಯ ಗ್ರಾಹಕರಿಗೆ ಅತ್ಯುತ್ತಮವಾದ ಸೇವೆ ನೀಡುವುದರ ಜೊತೆಗೆ ಲಾಭವೇ ಮುಖ್ಯ ಉದ್ದೇಶವಾಗಿಟ್ಟುಕೊಳ್ಳದೆ ಸಹಕಾರಿ ಕ್ಷೇತ್ರದ ಮೂಲಕ ಅತ್ಯಂತ ಒಂದು ಸಹಕಾರಿ ಕ್ಷೇತ್ರದ ಕಟ್ಟಕಡೆಯ
ವ್ಯಕ್ತಿಗೂ ಸಣ್ಣ ವ್ಯಾಪಾರಸ್ಥರಿಗೂ ಒಂದು ಸಹಕಾರಿ ಸೇವೆಯನ್ನ ಇಲ್ಲಿವರೆಗೆ ನೀಡುತ್ತಾ ಬಂದಿದೆ. ಈ ಒಂದು ವ್ಯವಸ್ಥೆಯ ಹಿಂದೆ ನಮ್ಮ ಪ್ರಧಾನ ಕಚೇರಿ ಆಡಳಿತ ಮಂಡಳಿಯರಿರ್ಬೋದು, ಎಲ್ಲ ಶಾಖೆಗಳ ಸಲಹಾ ಸಮಿತಿ ಸದಸ್ಯರುಗಳಿರ್ಬೋದು, ಹಾಗೂ ಪ್ರಧಾನ ಕಚೇರಿಯ ಮುಖ್ಯ ಕಾರ್ಯನಿರ್ವಾಹಕನ ಹಿಡಿದು ಎಲ್ಲ ವ್ಯವಸ್ಥಾಪಕರು, ಎಲ್ಲ ಸಿಬ್ಬಂದಿ ವರ್ಗದವರ ಒಂದು ಸತತ ಪ್ರಯತ್ನದಿಂದಾಗಿ ಈ ಸಹಕಾರಿಯು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ಈ ಒಂದು ವಿಶೇಷ ಸಭೆಯ ಮೂಲಕ ಎಲ್ಲ ಆಡಳಿತ ಮಂಡಳಿಯವರಿಗೂ, ಸಿಬ್ಬಂದಿ ವರ್ಗದವರಿಗೂ ಈ ಒಂದು 25 ವರ್ಷಗಳವರೆಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಕ್ಕೆ ನಾನು ತುಂಬ ಹೃದಯದ ಒಂದು ಸ್ವಾಗತವನ್ನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ.